ಇಷ್ಟೆಲ್ಲ ನೀವು ನಾಟಕಗಳು ಮಾಡ್ಬೇಕಾದ್ರೆ ನಿಮ್ಗೆ ಕೆಲ್ಸ ಸಿಕ್ತಾಗ ಯಾಕೆ ನೀವು ಕೆಲ್ಸನ ಆಯ್ಕೆ ಮಾಡ್ಕೊಂಡ್ರಿ? ಯಾಕೆಂದ್ರೆ ನಾಟಕ ಅಂತ ಅಂದಾಗ ಮನ್ಸೆಲ್ಲ ಅದ್ರ ಕಡೆನೆ ಎಳಿತಾ ಇರುತ್ತೆ. ಸೊ ನೀವ್ ಈ ಕಡೆ ನಾಟಕನೂ ಮಾಡ್ತಾ ಈ ಕಡೆ ಕೆಲ್ಸಕ್ಕೂ ಎಂಟ್ರಿ ತಗೊಂಡ್ರಿ. ಹೀಗೆ ಮನೇಲಿ ಏನಾಗ್ಬಿಡ್ತು, ನಮ್ಮನ್ನು ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಜೋಬಲ್ಲಿ ಕಾಸಿಲ್ಲ ಅಂತಂದರೆ ನಾವು ಕೇಳೋಕ್ಕಾಗಲ್ಲ. ಸೊ ಏನು ಮಾಡೋದು, ಅದಕ್ಕೆ ಕೆಲ್ಸಕ್ಕೆ ಸೇರು ಅಂತ ಶುರು ಮಾಡಿದ್ರು ಅವರು. ಈಗ ನಾಟಕ ಹೊಟ್ಟೆ ತುಂಬಲ್ಲ, ಈಗ ನಾಟಕ ಮಾಡ್ಕೊಂಡು ಜೀವನ ಮಾಡೋಕ್ಕಲ್ಲ. ಆಮೇಲೆ ನಮಗೇನು ಅಂತಂದರೆ, ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಮ್ಮ ಮುಖ ಕಾಣ್ತಿತ್ತು. ಆದರೆ ಕನ್ನಡಿ ಆಚೆ ಏನಿದೆ, ನಾಟಕ ಕೆಲ್ಸಕ್ಕೆ ಹೋಗ್ದಲೇ ಓದ್ ಮುಗಿದ ತಕ್ಷಣ ನಮಗೆ ಸ್ನೇಹಿತರುಗಳೆಲ್ಲ ಸಂಪರ್ಕಕ್ಕೆ ಸಿಗಲಿಲ್ಲ. ನಾವು ಒಂಟಿ ಆಗ್ಬಿಟ್ವಿ. ಅವಾಗ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಅವಾಗ ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕು, ಜೋಬಲ್ಲಿ 1 ಪೈಸಾ ದುಡ್ಡಿಲ್ಲ, ಆಚೆಗೆ ಹೋದ್ರೂ ಖರ್ಚಿಗೆ ದುಡ್ಡು ಬೇಕು, ಮನೇಲಿದ್ದರೂ ಕೂಡ ಅವ್ರ ಎಲ್ಲ ಮುಖಗಳನ್ನ ನೋಡಬೇಕು. ಏನು ಓದಿದ್ದಾಯ್ತು, ಇನ್ನೇನು ಮುಂದೆ, ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಆಗಲ್ಲ, ಹೋಗಿ ಆಚೆಗೆ ಅನ್ನೋ ಥರ ನಮ್ಮ ಮುಖದಲ್ಲಿ ಕಾಣಿಸ್ತಾ ಇತ್ತು, ಎಲ್ಲರ ಮುಖದಲ್ಲಿ. ಹಾಗಾಗಿ ಅನಿವಾರ್ಯವಾಗಿ ಕೆಲಸ ಬೇಕು. ಕೆಲಸ ಎಲ್ಲಿ? ಪ್ರೈವೇಟಲ್ಲಿ ಕೆಲಸ ಮಾಡಿದ್ರೆ ತಿಂಗಳಿಗೆ ಎಷ್ಟು ಕೊಡ್ತಾನೆ, ಎಷ್ಟು ದುಡಿಸ್ಕೋತಾರೆ, ಇದೆಲ್ಲದೂ ಪ್ರಶ್ನೆಗಳು ಬಂತು. ಆದರೂ ಕೂಡ 1-2 ಆಫೀಸ್ಗಳಲ್ಲಿ ಪ್ರೈವೇಟಲ್ಲಿ ಕೆಲಸ ಮಾಡೋದೇ ನನ್ನ ಕೈಲಿ ಆಗಲಿಲ್ಲ. ಇಮ್ಮಿಡಿಯೇಟು ನೆಕ್ಸ್ಟ್ ಮಂತ್ ಎಕ್ಸಾಮ್ ಅಂದರೆ ಈ ಮಂತೆ ಕೆಲಸ ಸಿಕ್ಬಿಡ್ತು, ಗೌರ್ಮೆಂಟ್ ಕೆಲಸ. ಹೆಂಗ್ ಆಯ್ಕೆ ಆದ್ರಿ ನೀವು DRDOಗೆ? DRDOಗೆ ಹೆಂಗ್ ಆಯ್ಕೆ ಆದ್ರಿ? DRDOಗೆ ಅಲ್ಲಿ ನಾನು BSc ಓದ್ತಾ ಇದ್ನಲ್ಲ, ಅಲ್ಪ ಸ್ವಲ್ಪ ಜ್ಞಾನ ತುಂಬಿಸ್ಕೊಂಡಿದ್ದೆ. ಅಲ್ಲಿ ಕೆಲವರು ಹಿಂಟ್ ಕೊಟ್ಟರು, ನೋಡಿ ಈ ಥರ ಕ್ವಶನ್ಸ್ ಬರ್ಬೋದು, ಮತ್ತೊಂದು ಬರ್ಬೋದು ಅಂತ. ಅಲ್ಲಿ ಕೆಲಸ ಮಾಡ್ತಿದ್ದವರು. ಆಮೇಲೆ ನಾನು ಒಂದು ಸರ್ವೆ ಮಾಡಿದೆ. ಜೊತೆಗೆ ನಮ್ಮಣ್ಣನೂ ಕೂಡ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ಇದ್ದಾಗ ಅವ್ರಿಗೆ ಎಲ್ಲರದ್ದು ಕಾಂಟ್ಯಾಕ್ಟ್ ಇತ್ತು. ಅವರೆಲ್ಲರೂ ಕೂಡ ಗೈಡ್ ಮಾಡೋದು, ಹೀಗೆ ಬರ್ಬೋದು. ಒಂದು ಸ್ವಲ್ಪ ಓದ್ಕೊಂಡೆ. 1-2 ಇಂಟ್ರ್ಯೂ ಫೇಲ್ ಆಗಿ, ಮೂರನೇ ಇಂಟ್ರ್ಯೂ ನನ್ನ ತಲೆ ಒಳಗೆ ಏನಿತ್ತೋ, ನಮ್ಮ ಸಬ್ಜೆಕ್ಟ್ BScನಲ್ಲಿ ಏನೇನು ಓದಿದ್ವೋ ನಾವು, ಅದೇ ಸಬ್ಜೆಕ್ಟಲ್ಲಿತ್ತು ಒಂದು. ಆಮೇಲೆ ಇವರು ಟ್ರೈನಿಂಗ್ ಕೊಟ್ಟಿದ್ರಲ್ಲ, 1-2-3 ಕಡೆ ಟ್ರೈನಿಂಗ್ ಹೋಗಿದೆ. ಅವ್ರು ಏನೇನು ಹೇಳ್ಕೊಟ್ಟಿದ್ರೋ ಅವೇ ಬಂದಿತ್ತು. ಸೊ ಮೆರಿಟಲ್ಲಿದ್ದೆ. ಸೊ ಮೆರಿಟಲ್ಲಿ ಪಾಸಾದೆ, ಓರಲ್ಲೂ ಪಾಸಾದೆ, ರಿಟರ್ನ್ ಟೆಸ್ಟು ಪಾಸಾದೆ. ಸೊ ಕೆಲಸ ಸಿಕ್ತು. ಕೆಲಸ ಸಿಕ್ಕಿದ್ಮೇಲೆ ಅಲ್ಲಿ ಮಾಡೋ ಕೆಲಸ ಇದೆಯಲ್ಲ, ಅದನ್ನು ನಾನು ಸೀನಿಯರ್ಸ್ ಇದ್ದರು, ತುಂಬ ಒಳ್ಳೊಳ್ಳೆ ಕೆಲಸಗಾರರಿದ್ದರು, ಅವರೆಲ್ಲರೂ ಕೂಡ ನನಗೆ ಭಾಳ ಚೆನ್ನಾಗಿ ಗೈಡ್ ಮಾಡಿದ್ರು. ಆಮೇಲೆ ನನ್ನನ್ನು ಅಷ್ಟರ ಮಟ್ಟಿಗೆ ಯಾವುದೋ ಒಂದು ಮೈಕ್ರೋ ಟರ್ಬೋ ಎಂಜಿನ್ ಅಂತ ಬಂತು. ಸೊ ಎಂಜಿನ್ ಡ್ರಾಯಿಂಗಲ್ಲಿ ಸಣ್ಣ ನಾನು ವೆರ್ನಿಯರ್ ಕ್ಯಾಲಿಪರ್ಸ್ ಯೂಸ್ ಮಾಡೋದು ಗೊತ್ತಿತ್ತು, ಸ್ಕ್ರೂ ಗೇಜ್ ಯೂಸ್ ಮಾಡೋದು ಗೊತ್ತಿತ್ತು. ಆಮೇಲೆ ಅದನ್ನೆಲ್ಲ ಹೀಗೆ ಮಾಡಬೇಕು ಡ್ರಾಯಿಂಗ್ ಅಂದಾಗ ಅದೆಲ್ಲನೂ ಕೂಡ ನಾನು ಸ್ಟಾರ್ಟಿಂಗಲ್ಲೇ ಮ್ಯಾನ್ಯುಯಲ್ ಡ್ರಾಯಿಂಗ್ ಇತ್ತು ಅವಾಗ ಮಾಡಿದೆ. ಅವರು ಗೈಡ್ಲೈನ್ಸಲ್ಲಿ ಮಾಡಿದ್ದು ನೋಡಿ ಅವ್ರಿಗೂ ಖುಷಿ ಆಯಿತು, ಪಿಕಪ್ ಮಾಡಿಕೊಂಡೆ. ನಂತರ ಕಂಪ್ಯೂಟರ್ ಡ್ರಾಯಿಂಗ್ ಮಾಡೋದನ್ನು ನಾನೇ ಫಸ್ಟು DRDOನಲ್ಲಿ ಅಲ್ಲಿ ನಾನು ಕಲ್ತ್ಕೊಂಡದ್ದು. BSc ಅಂದ ತಕ್ಷಣ ಕಂಪ್ಯೂಟರ್ ಇನ್ಸ್ಟಾಲೇಷನ್ಗೆ ಹಾಕಿದಾಗ ನಾನಲ್ಲಿ ಒಂದು ಮ್ಯಾನ್ಯುಯಲ್ ಓದ್ಕೊಂಡು ನಮ್ಮ ಬಾಸ್ ಒಬ್ಬರಿದ್ದರು, ಅವರು ಭಾಳ ಬುದ್ಧಿವಂತರು. ಅವರು ನನ್ನ ಕೂರಿಸಿ ತೋರಿಸಿದ್ರು, ನೋಡಿ ಇದು ಮಾಡ್ಬೋದೇನೋ ನೋಡಿ ಅಂತ. ನಾನು ಅವರು ಓದ್ಬಿಟ್ಟು ಹೇಳಿದೆ, ಹೌದಾ ಮಾಡಿ ಅಂದರು. ನಾನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅಲ್ಲಿರೋರೆಲ್ಲ ಏನು ಇಲ್ಲೇ ಮ್ಯಾನ್ಯುಯಲ್ ಇದೆ, ನೀನೇನು ಕಂಪ್ಯೂಟರ್ ಮಾಡ್ತೀಯಾ ಅನ್ನೋದು ಫಸ್ಟು ಎಂಕರೇಜ್ ಮಾಡಲಿಲ್ಲ. ಕೊನೆಗೆ ಅಲ್ಲೂ ಯೂನಿಯನ್ ಲೀಡರ್ ಆದೆ ನಾನು, ಟ್ರೇಡ್ ಯೂನಿಯನ್ ಲೀಡರ್ ಆದಮೇಲೆ ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡುವಾಗ, ಮೀಟಿಂಗ್ ಮಾಡುವಾಗ ನಾನು ಈ ಪಾಯಿಂಟ್ ಇಟ್ಟೆ, ಮ್ಯಾನ್ಯುಯಲ್ಲಿಂದ ನಾವು ಸ್ವಿಚ್ ಓವರ್ ಆಗ್ಬೋದು, ಡಿಜಿಟಲ್ ಆಗ್ಬೋದು, ಆಟೋಕ್ಯಾಡ್ ಅಂತ ಅಂದ್ಬಿಟ್ಟು ಸಾಫ್ಟ್ವೇರ್ ಇದೆ, ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳಿ ಸುಮಾರು 16 ಜನ ಡಿಪ್ಲೊಮೊ ಮತ್ತು ITI ಡ್ರಾಟ್ಸ್ಮನ್ ಮೆಕ್ಯಾನಿಕಲ್ ಮಾಡಿರೋಂಥವ್ರು ನಮ್ಮ ಜೊತೆ ಕೂತ್ಕೊಂಡು ಅದನ್ನು ಡಿಸ್ಕಸ್ ಮಾಡೋಣ ಅಂತೆಲ್ಲ ಪ್ರಯತ್ನ ಪಟ್ವಿ. ಕೆಲವರು ವಿರೋಧಿಸಿದ್ರು. ನಂತರ ಡೈರೆಕ್ಟರ್ ಲೆವೆಲಲ್ಲಿ ಅದನ್ನು ಇವ್ರಿಗೆಲ್ಲರಿಗೂ ಟ್ರೈನಿಂಗ್ ಕೊಡಬೇಕು ಅಂದರು. ನನ್ನನ್ನು ಬಿಟ್ಟು ಬಾಕಿಯವರೆಲ್ಲರಿಗೂ ಟ್ರೈನಿಂಗ್ ಕೊಟ್ಟರು. ಅಷ್ಟೊತ್ತಿಗೆ ಅಲ್ಲೂ ಕೂಡ ಯೂನಿಯನ್ ಓದ್ನಲ್ಲ, ನನ್ನನ್ನು ಸೈಡ್ ಲೈನ್ ಮಾಡಿದ್ರು, ಕೆಲಸ ಕೊಡೋದು ಕಡಿಮೆ ಮಾಡಿದ್ರು. ನಾನು ಆ ಕಡೆ ಆಮೇಲೆ ನೋಡಿದೆ, ಯಾಕೋ ಯೂನಿಯನ್ನು ಇವೆಲ್ಲ ಟ್ರೇಡ್ ಯೂನಿಯನ್ ಎಲ್ಲ ನಮಗಲ್ಲ ಅಂತ ಅನ್ನಿಸ್ತು. ಕೊನೆಗೆ ಮತ್ತಿರ್ಗ ಕಲ್ಚರಲ್ಗೆ ಅಲ್ಲಿ ಸ್ವಿಚ್ ಓವರ್ ಆದೆ. ಕಲ್ಚರಲ್ ಸೊಸೈಟಿ ಅಂತ ಆಯಿತು, ಅಲ್ಲಿ ಸೆಕ್ರೆಟರಿ ಆದೆ. ಅಲ್ಲಿ ಆ್ಯಕ್ಟಿವಿಟೀಸ್ ಮತ್ತೆ ಶುರು ಮಾಡಿದೆ. ಅಲ್ಲಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದೆ, ಹವ್ಯಾಸಿ ರಂಗತಂಡನ ಸೇರಿದೆ. ಆ ಹವ್ಯಾಸಿ ರಂಗತಂಡದ ಮೂಲಕ ಸಕ್ರಿಯವಾಗಿ ನಿರಂತರವಾದಂಥ ಚಟುವಟಿಕೆ ಶುರು ಆಯಿತು. ತಿಂಗಳಾನುಗಟ್ಟಲೆ ನಾಟಕಗಳು ಶುರು ಆಯಿತು. ಈಗ ನೀವು ಕಾಲೇಜ್ ಡೇಸ್ ಅಲ್ಲೂ ಯೂನಿಯನ್ ಲೀಡರ್ ಆಗಿದ್ರಿ, ಈ ಕಡೆ ಕೆಲ್ಸಕ್ಕೆ ಸೇರಿದಾಗ್ಲೂ ಯೂನಿಯನ್ ಲೀಡರ್ ಆಗಿದ್ರಿ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಒಳ್ಳೆ ಭಾಷಣ ಮಾಡ್ತೀರಾ. ನೀವು ಯಾಕೆ ಪೊಲಿಟಿಷಿಯನ್ ಆಗಲಿಲ್ಲ? ಪೊಲಿಟಿಷಿಯನ್ ಆಗಬೇಕು ಅಂತಂದರೆ
ಯಾರಾದರೂ ನಾಯಕರ ಜೊತೆ ನಿರಂತರವಾಗಿ ಹಿಂದೆ ಮುಂದೆ ಓಡಾಡಬೇಕು. ನಂಬರ್ 1. ಅಲ್ಲಿ ದುಡ್ಡು ಮಾಡಿಕೊಂಡು ಎಲ್ಲಾದರೂ ಟಿಕೆಟ್ ಸಿಕ್ಕಿದ್ರೆ ಎಲೆಕ್ಷನ್ ನಿಂತ್ಕೊಂಡು ಇದು ಮಾಡೋದು. ಆ ಸಂದರ್ಭ ನನಗೆ ಬರಲಿಲ್ಲ. ಹೋಗಿ ಸರ್ಕಾರಿ ನೌಕರನಾಗಿ ಸೇರ್ಕೊಂಡ್ಬಿಟ್ಟಿದ್ನಲ್ಲ, ಅಲ್ಲಿ ಜೈಲಿಗೆ ಹಾಕ್ದಂಗೆ ಆಗೋಯ್ತು. ಹೊರಗಡೆ ಟ್ರೇಡ್ ಯೂನಿಯನ್ ಲೀಡರ್ ಅದೇ, ಅಲ್ಲಿ ಸಾಕು ಅನ್ನಿಸ್ತು. ಅಲ್ಲಿ ನನಗೆ ನೋಡಿ, ಆ ಕರಪ್ಷನ್ ನೋಡಿ ನನಗೆ ಅದರಿಂದ ಆಚೆಗೆ ಬಂದೆ. ಕಲಾವಿದ ಅಂತ ಅನ್ನೋದು ಕಲ್ಚರಲ್ ಫೀಲ್ಡ್ ಇದೆಯಲ್ಲ, ಇದು ಸೇಫ್ ಅಂತ ಅಂದ್ಕೊಂಡು ಅಲ್ಲಿ ಉಳ್ಕೊಂಡೆ. ಆದರೂ ಕೂಡ ಇವತ್ತಲ್ಲ ನಾಳೆ ನಾನು ರಾಜಕೀಯಕ್ಕೆ ಬರ್ಬೋದು ಅಂತಿದ್ದೆ. ಅಲ್ಲಿ ಅದಾದಮೇಲೆ ಮದುವೆ ಆಯಿತು. ಮದುವೆ ಆದಮೇಲೆ ಮಕ್ಕಳಾದಮೇಲೆ ಇನ್ನೊಂದು ಜೈಲಾಯಿತು. ಇನ್ನೊಂದು ಜೈಲಾದ್ರಿಂದ ಅಲ್ಲೊಂದು ಸ್ಟ್ರಿಕ್ಟ್ ಆಫೀಸರ್ ಇದ್ರು. ಕಪಿ ಮುಷ್ಟಿನಲ್ಲಿ ಸಿಗಾಕೊಂಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ನಾವೇ ಒಂದು ಬಂಧನಕ್ಕೆ ಒಳಗಾದ. ನಮಗೆ ಈಗ ನೋಡಿ, ನಾನೊಬ್ಬ ಬ್ಯಾಚುಲರ್ ಆಗಿದ್ರೆ ನೀವು ಹೇಳಿದ್ದೆಲ್ಲ ಮಾಡ್ಬೋದಿತ್ತು. ಆಸೆ ಮತ್ತು ನನ್ನ ಆಸಕ್ತಿಗಳ ನಾವನ್ನ ತೊಡಗಿಸ್ಕೊಳ್ಬೋದಾಗಿತ್ತು. ಈಗ ನೋಡಿ, ಮೋದಿ ಬ್ಯಾಚುಲರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಬ್ಯಾಚುಲರು. ಅವ್ರು ಅಂದ್ಕೊಂಡಿದ್ದನ್ನು ಅವರು ಸಾಧ್ಯ ಮಾಡೋದಕ್ಕೆ ಅವ್ರಿಗೆ ತುಂಬ ಅವಕಾಶ ಇದೆ, ದಾರಿ ಇದೆ. ಸ್ವತಂತ್ರ ಮನಸ್ಸು. ಆ ಸ್ವತಂತ್ರ ಮನಸ್ಸು ನಮಗಿಲ್ಲ. ಆ ಸ್ವತಂತ್ರ ಮನಸ್ಸಿಗೆ ನಮಗೆ ಕಡಿವಾಣ ಹಾಕೋರಿದ್ರು. ಇಡೀ ಕುಟುಂಬ, ಮಕ್ಕಳು ಮುಖ ನೋಡಬೇಕು, ಹೆಂಡತಿ ಮುಖ ನೋಡಬೇಕು, ಆಮೇಲೆ ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಆರ್ಥಿಕ ಸಬಲತೆ ಬೇಕು. ಇವೆಲ್ಲ ಇದಾಗತ್ತೆ. ಏನೂ ಇಲ್ಲ, ಒಬ್ಬನೇ ಅಂತಂದರೆ ಮನೆಗೆ ಬಾಗಿಲಿಲ್ಲ, ರೂಮ್ ಇರುತ್ತೆ, ಮಲ್ಕೊಳ್ಳೋಕ್ಕೆ ಎಲ್ಲದೂ ಇರುತ್ತೆ. ನಮ್ಮ ಸುಮಾರು ಜನ ಸ್ನೇಹಿತರುಗಳು ರಾಜಕೀಯ ನಾಯಕರು, ಕೆಲವರು ಕಲಾವಿದರುಗಳಿದ್ದಾರೆ. ಅವೆಲ್ಲ ನಮ್ಮ ಸ್ನೇಹಿತರ ಮನೆಗೆ ಹೋದರೆ, ನಿಮ್ಮ ಮನೆಗೆ ಬಾಗಿಲೇ ಇಲ್ಲ, ನಿನ್ನ ರೂಮಿಗೆ ಮಲಗೋಕ್ಕೆ ಇದ್ದರೆ ನೋಡು, ಮೇನ್ ಡೋರ್ಗೂ ಬಾಗಿಲಿಲ್ಲ, ಮೇನ್ ಡೋರ್ಗಿದೆ ಬಾಗಿಲು, ಚಿಲಕ ಹಾಕಲ್ಲ. ಯಾಕೆಂದ್ರೆ ನನಗೆ ರಾತ್ರಿ ಹಗಲು ಗೊತ್ತಿಲ್ಲ, ನಮ್ಮನೇಲಿ ಬಿಟ್ಬಿಟ್ಟಿದ್ದಾರೆ, ಅದರಿಂದ ನೀನು ಬೆಳ್ಕೊಂಡೆ. ಸಮಾಜದಲ್ಲಿ ಹೆಂಗೆ ಬೆಳ್ಕೊತಾರೆ ಅಂತಂದರೆ ಹಿಂಗೆ ಆ ಸ್ವಾತಂತ್ರ್ಯ. ಈಗ ರಮೇಶ್ ಕುಮಾರ್, ಇವರು ಸುರೇಶ್ ಕುಮಾರು ಬ್ಯಾಚುಲರ್ ಇರಬೇಕು, ಇಲ್ಲ ಅವರು ಸಂಸಾರಿ. ಈ ಥರ ಸುಮಾರು ಜನ ಅವರು ಭಾಳ ಅದ್ಭುತವಾಗಿ ಬೆಳೀತಾರೆ. ಸಂಸಾರ ಇದ್ದೂ ಕೂಡ ಸಮಾಜಮುಖಿಯಾಗಿ ಬೆಳೆಯುವಂಥದ್ದು ಇದೆಯಲ್ಲ, ಅದು ಗ್ರೇಟ್ನೆಸ್. ಅಲ್ಲಿ ಸಮಾನ ಮನಸ್ಕರು ಸಿಗಬೇಕು ಮನೆಯಲ್ಲಿ. ಹಾಗಂತ ನನ್ನ ಹೆಂಡತಿ ಮಕ್ಕಳು ಸಮಾನ ಮನಸ್ಕರು ಅಂತಲ್ಲ, ಎಲ್ಲೋ ಒಂದು ಕಡೆ ಕಡಿವಾಣ ಆಗುತ್ತೆ. ಹೌದು, ಏನೋ ಒಂದು ಡಿಸ್ಟರ್ಬೆನ್ಸ್, ಅದಕ್ಕೆ ಹೋಗಿ ಸಿಗಾಕೊಂಡ್ಮೇಲೆ ಡಿಸ್ಟರ್ಬೆನ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಲಿಮಿಟೇಷನ್ಸ್. ನಿಮ್ಮನ್ನಿಷ್ಟು ಮಾತ್ರ ನಾವು ಬಿಡೋದು, ನಾಟಕ ಮಾಡಿ ಮನೆಗೆ ವಾಪಸ್ ಬನ್ನಿ ಅದು. ಕೆಲವರು ನಾಟಕ ಮಾಡಿ ಮನೆಗೆ ವಾಪಸ್ ಬರೋದಿಲ್ಲ, ಹಂಗೆ ಇಷ್ಟೊಂದು ಸಮಾಜಮುಖಿ ಚಿಂತನೆ ಇದೆ. ಸಮಾಜ ಹೇಗಿರಬೇಕು ನೋಡಿ? ನಮ್ಮ ಸಮಾಜ ಹೇಗಿರಬೇಕು ಅಂದರೆ, ಈಗಿನ ಪರಿಸ್ಥಿತಿನಲ್ಲಿ ನಮಗೆ ಭಾಳ ನೋವಾಗುತ್ತೆ. ನಮ್ಮ ಸಮಾಜದಲ್ಲಿ ರಾಜಕೀಯ ನಾಯಕರಿದ್ದಾರೆ, ಕಲಾವಿದರಿದ್ದಾರೆ, ಆರೋಗ್ಯ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೋರು ಅಂತಿದ್ದಾರೆ, ಅವ್ರವ್ರ ಪ್ರೊಫೆಷನ್ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಮೊದಲು ಒಂದು ಬೇಸಿಕ್ ಎಥಿಕ್ಸ್ ಅಂತ ಇರಬೇಕು. ಅಂದರೆ ಮೂಲಭೂತ ತತ್ವಗಳು ಮನುಷ್ಯನಿಗೆ ಅಳವಡಿಸ್ಕೋಬೇಕು. ನಾವು ಹಣ ಮಾಡ್ತೀವಿ, ಉನ್ನತ ಸ್ಥಾನಕ್ಕೆ ಹೋಗ್ತೀವಿ, ಹಣ ಮಾಡಬೇಕು, ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಎಲ್ರಿಗೂ ಆಸಕ್ತಿ ಇರುತ್ತೆ. ತನಗೆ ಎಷ್ಟು ಬೇಕು ಅಷ್ಟನ್ನು ಮಾಡ್ಕೊಳ್ಳೋದಿಲ್ಲ, ತಾನು ಅನುಭವಿಸೋಕ್ಕೆ ಆಗದೇ ಇರೋಷ್ಟನ್ನು ಹಣ ಮಾಡ್ತಾರೆ, ಅಧಿಕಾರನೂ ಆಗುತ್ತೆ, ಆಸ್ತಿನೂ ಮಾಡ್ತಾರೆ. ಆದರೆ ಕೊನೆ ಘಟ್ಟದಲ್ಲಿ ಅನುಭವಿಸೋಕ್ಕೆ ಆರೋಗ್ಯ ಇರಲ್ಲ, ತಮ್ಮ ಮಾಡಿರೋ ಆಸ್ತಿ ಎಲ್ಲೆಲ್ಲಿದೆ ಅಂತ ತಮಗೆ ಗೊತ್ತಿರಲ್ಲ. ಈ ಥರದ್ದೆಲ್ಲ ಆಗ್ತವೆ. ದೂರದೃಷ್ಟಿ ಇರಬೇಕು. ನಾವಷ್ಟೇ ಬದುಕೋದಲ್ಲ, ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಎಲ್ಲರೂ ಬದುಕಬೇಕು. ಜೊತೆಗೆ ನಮ್ಮ ಮುಂದಿನ ತಲೆಮಾರು, ಮಕ್ಕಳು ಮೊಮ್ಮಕ್ಕಳು, ನಮ್ಮ ವಂಶ ಅಂತಲ್ಲ, ಇಡೀ ಸಮಾಜದಲ್ಲಿ ಮುಂದಿನ ತಲೆಮಾರು ಯುವಜನತೆ ಇರ್ತಾರಲ್ಲ, ಮುಂದೆ ಅದಕ್ಕೆ ಮಾದರಿಯಾಗಿರಬೇಕು. ಇವತ್ತು ಭ್ರಷ್ಟಾಚಾರ ಅಂತ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಸಮಾಜದಲ್ಲಿ ಪ್ರಕೃತಿ ಚೆನ್ನಾಗಿರಬೇಕು, ಎಲ್ಲ ಕ್ಷೇತ್ರಗಳು ಆರೋಗ್ಯಕರವಾಗಿರಬೇಕು. ಆರೋಗ್ಯಕರ ಅಂತಂದರೆ ಭ್ರಷ್ಟರಹಿತ ಸಮಾಜವನ್ನು ಕಟ್ಟೋದಕ್ಕೆ ಸಮಾಜಮುಖಿಯಾಗಿರಬೇಕು. ನಮ್ಮ ಸಮಾಜ ಆಗಿರಬೇಕು. ಆಮೇಲೆ ಈಗ ನೋಡಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು, ಈಗ ಕಾಂಪಿಟೇಷನ್ ಹೇಗಿದೆ ಅಂತಂದರೆ, ಪ್ರತಿಯೊಬ್ಬ ಈ ಮಕ್ಕಳು ಕೂಡ 90%, 96%, 98% ತೆಗಿತಾ ಇದ್ದಾರೆ. ಮೊನ್ನೆ ರಿಸಲ್ಟ್ಸ್ ಬಂದಿರೋದ್ರಲ್ಲಿ ನಮ್ಮ ರಿಲೇಷನ್ಸಲ್ಲಿ ಕೆಲವ್ರಿಗೆ ಅಪ್ಪ ಅಮ್ಮ ಅನ್ಎಜುಕೇಟೆಡು, 98% ಮಕ್ಕಳು. ಎಷ್ಟು ಖುಷಿಯಾಗುತ್ತೆ ಅಂತಂದರೆ, ನಮ್ಮಲ್ಲಿ ತುಂಬ ಜನ ಕೆಲಸದಲ್ಲಿರೋರು ಮಕ್ಕಳ ಬಗ್ಗೆ ಅಷ್ಟು ತಮ್ಮ ಕೆಲಸನೂ ಬಿಟ್ಟು ಅಷ್ಟು ಕಾಳಜಿ ವಹಿಸ್ತಾರೆ. ಮಕ್ಕಳಿಗೆ ಪರ್ಸೆಂಟೇಜ್ ತೆಗಿಯೋಕ್ಕೆ ಒಂದು ಕಡೆ ಒತ್ತಡ ಹಾಕ್ತಾರೆ, ಇನ್ನೊಂದು ಕಡೆ ಕೆಲವೊಂದು ತಾಳ್ಮೆ ಇಲ್ಲದಿದ್ದರೆ ಹೊಡೆಯೋದು ಬಡಿಯೋದು ಮಾಡ್ತಾರೆ. ಕೆಲವು ಮಕ್ಕಳಿಗೆ ಸರಿಯಾಗಿ ಊಟನೇ ಕೊಡೋಲ್ಲ, ಫಸ್ಟ್ ಓದು ಅಂತಾರೆ. ಈ ಓದೋದ್ರ ಮೇಲೆ ಅಷ್ಟು ಮಕ್ಕಳಿಗೆ ಪ್ರೆಷರ್ ಆಗ್ತಾರೆ.
ಆದರೆ ನಾ ಮಕ್ಕಳು ಮೊರಾರ್ಜಿ ಸ್ಕೂಲೋ ಇನ್ನೊಂದು ಸ್ಕೂಲೋ ಯಾವುದೋ ಸ್ಕೂಲ್ನಲ್ಲಿ ಓದ್ತಾ ಇರೋಂಥ ಮಕ್ಕಳು ಅಪ್ಪನಿಗೂ ಎಸ್ ಎಲ್ ಸಿ ದಾಟಲಿಲ್ಲ, ಅಮ್ಮನೂ ಎಸ್ ಎಲ್ ಸಿ ದಾಟಲಿಲ್ಲ. ಕೆಲವರು ಕೂಲಿ ಕೆಲಸ ಮಾಡ್ಕೊಂಡಿರೋರಿದ್ದಾರೆ, ಕೆಲವರು ಜಮೀನಲ್ಲಿ ಕೃಷಿ ಮಾಡ್ತಾ ಇರೋರು ಇದ್ದಾರೆ. ಅವರು ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಸಿಟಿನಲ್ಲಿ ಅಯ್ಯೋ ಅಯ್ಯೋ ಏನು ಮಕ್ಕಳನ್ನ ಕಿಟಕಿ ತೆಗೆದು ಆಚೆ ಪ್ರಪಂಚ ನೋಡೋಕ್ಕೆ ಬಿಡಲ್ಲ, ಹೌದು. ಹಾಗೆ ಸಾಕಿರ್ತಾರೆ. ಮಕ್ಕಳು 86%, 67% ಮೇಲೆ ದಾಟಲ್ಲ. ಇದು ಯಾಕೆ? ಇದಾಗಬಾರ್ದು. ಎಲ್ರಿಗೂ ಕೂಡ ತಮ್ಮದೇ ಆದಂಥ ದೃಷ್ಟಿಕೋನ ಇರುತ್ತೆ, ದೂರದೃಷ್ಟಿ ಇರುತ್ತೆ. ಆ ದೂರದೃಷ್ಟಿ ನಾವು ಮುಂದಿನ ತಲೆಮಾರು ಕೂಡ ಬದುಕಬೇಕು. ಜೊತೆಗೆ ಈಗೇನು ಅಂತಂದರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಶಾಂತಿ. ಎಷ್ಟೋ ಸಂದರ್ಭಗಳಲ್ಲಿ ಎಂಥ ದೊಡ್ಡ ದೊಡ್ಡ ಸಮಸ್ಯೆ ಬರೀ ಸಂಧಾನದಲ್ಲಿ ಎಲ್ಲರೂ ತಲೆ ತಗ್ಗಿಸಿ ಸಮಾನ ಮನಸ್ಕರಾಗಿ ಸಂಧಾನದಲ್ಲಿ ಪರಿಹಾರ ಕಂಡುಕೊಳ್ಬೇಕಾದಂಥ ಇವತ್ತಿನ ದಿನ ಕತ್ತಿ, ಗುರಾಣಿ, ಚಾಕು, ಚೂರಿ, ಗನ್ನು, ಬಾಂಬು ಎಲ್ಲ ಉಪಯೋಗಿಸಿ. ಇದು ದಡ್ಡತನದ ಪರಮಾವಧಿ, ದುಷ್ಟತನದ ಪರಮಾವಧಿ, ಸರ್ವಾಧಿಕಾರದ ಪರಮಾವಧಿ. ಅದಾಗಬಾರ್ದು. ನಮಗೆ, ಮನುಷ್ಯನಿಗೆ ಈ ಸಮಾಜದಲ್ಲಿ ಯುದ್ಧ ಬೇಡ. ನಾವೆಲ್ಲರೂ ನಗ್ತಾ ನಗ್ತಾ ಭಾಳ ಬಲಿಷ್ಠವಾದಂಥ, ಆರೋಗ್ಯಕರವಾದಂಥ, ದೂರದೃಷ್ಟಿಯಾದಂಥ ಸಮಾಜ ಕಟ್ಟೋದಕ್ಕೆ ಪ್ರತಿಯೊಬ್ಬ ಕ್ಷೇತ್ರದಲ್ಲಿ ಉನ್ನತ ಪದವಿಗೆ ಹೋಗ್ತಾರೆ ಅವ್ರು ಪಣ ತೊಡಬೇಕು ಅಂತ ಹೇಳ್ತೀನಿ. ಓಕೆ ಸರ್. ಸರ್, ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ನೀವು ಶೇರ್ ಮಾಡಿದ್ರಿ. ರಂಗಭೂಮಿ ಅನ್ನೋದು ಒಂದು ದೊಡ್ಡ ಸಬ್ಜೆಕ್ಟು ಸರ್. ಸೊ ಅದರಲ್ಲಿರುವಂತಹ ಒಂದು ಪಾಸಿಟಿವ್, ನೆಗೆಟಿವ್ ಏನು ಅದ್ರ ಬಗ್ಗೆ ತಿಳಿಸಿ. ನೋಡಿ, ನಾನು ಅಸಂಘಟಿತವಾಗಿ ರಂಗಭೂಮಿನಲ್ಲಿ ಬಂದೆ. ಆಸಕ್ತಿ ನಿಮ್ಗೆ ಹೇಳಿದೆ, ಸುಮಾರು ತಂಡಗಳನ್ನೇ ವ್ಯವಸ್ಥಿತವಾದಂಥ ಒಂದು ರಂಗಭೂಮಿಗೆ ಕಾಲಿಟ್ಟೆ. ಅಲ್ಲಿ ಬೇರೆ ಬೇರೆ ನಾಟಕಗಳನ್ನು ಬೇರೆ ಬೇರೆ ತಂಡಗಳಲ್ಲಿ ಮಾಡಿದೆ. ನಂತರ ವ್ಯವಸ್ಥಿತವಾದಂಥ ತಂಡ ಸಿಕ್ತು. ಅದು ನಮ್ಮ ಗೆಳೆಯ ನಾಗರಾಜ್ ಮೂರ್ತಿ ಮೂಲಕ. ನಾವೆಲ್ಲ ಕಾಲೇಜ್ ಫ್ರೆಂಡ್ಸು. ಸೊ ಕನ್ನಡ ಸಂಘದಲ್ಲಿ ಕೆಲಸ ಮಾಡ್ತಾಯಿದ್ವಿ. ಕಾಲೇಜಲ್ಲಿದ್ದ ಕಾಲೇಜ್ ದಿನಗಳಲ್ಲಿ ವಿದ್ಯಾರ್ಥಿ ಸಂಘದಲ್ಲೂ ಕೆಲಸ ಮಾಡಿದ್ವಿ. ಅವ್ರು ವಿದ್ಯಾರ್ಥಿ ಸಂಘಕ್ಕೆ ಬರಲಿಲ್ಲ. ವಿದ್ಯಾರ್ಥಿ ಸಂಘದಲ್ಲಿ ನಾನು ಗೋಪಾಲಯ್ಯ ನನ್ನ ಸೆಕ್ರೆಟರಿ ಆಗಿದ್ದೆ. ನಾನು ಅವನು ಎಲ್ಲ ಒಟ್ಟಿಗೆ ಎಲೆಕ್ಷನ್ ನಿಂತಿದ್ವಿ. ಗೋಪಾಲಯ್ಯ ನಾನು ಎಲ್ಲ ಗೆದ್ವಿ. ಗೋಪಾಲಯ್ಯ ಈಗ ಎಕ್ಸ್ ಮಿನಿಸ್ಟ್ರು ಗೋಪಾಲಯ್ಯ. ನಾವೆಲ್ಲ ಹೋಗಿ ಬರೋ ಸ್ನೇಹಿತರು. ಆದರೂ ಕೂಡ ಎಲ್ಲ ಒಂದು ಕಡೆ ಇದ್ದಾಗ ಶಾಸಕರೇ ಅಂತ ಕರಿತೀವಿ ನಾವು, ಏನು ಕಲಾವಿದರೆ ಅಂತ ಕರಿತೀವಿ. ಮರ್ಯಾದೆ ಬಹಿರಂಗವಾಗಿದ್ದಾಗ ಮನೆ, ಖಾಸಗಿ ಆಗಿದ್ದಾಗ ಹೋಗೋ ಬರೋ ಅಂತ ಮಾತಾಡ್ತೀವಿ. ಒಂದು ಸರ್ತಿ ಹೇಳಿದ್ದೇವೆ, 3 ಸರಿ ಗೆದ್ದಾಗ, 3ನೇ ಸರಿ ಗೆದ್ದಿರೋದು, ಈ ಸರಿ ಮಿನಿಸ್ಟರ್ ಆಗ್ಬೇಕು ನೀನು ಅಂತ ಕೈ ತೋರಿಸ್ಬೇಡ ಅಂತೇಳಿ, ಇಲ್ಲ ಕಣ ಸಾರಿ ಅಂದ್ಬಿಟ್ಟು ಅಲ್ಲಿ ಏನಾಗುತ್ತೆ ಅಂತಂದರೆ, ಇದೆಲ್ಲ ಆದಮೇಲೆ ನಾನು ವ್ಯವಸ್ಥಿತವಾಗಿ ರಂಗಭೂಮಿಗೆ ಬಂದಾಗ ನಿಜವಾಗ್ಲೂ ಕೂಡ ಒಂಥರ ನನಗೆ ಶಿಸ್ತು. ಒಬ್ಬ ಮನುಷ್ಯ ಶಿಸ್ತು, ಸಂಸ್ಕೃತನಾಗಬೇಕಾದ್ರೆ, ಸೌಜನ್ಯತೆಯನ್ನು ಕಲಿಬೇಕಾದ್ರೆ, ತಾಳ್ಮೆಯನ್ನು ಕಲಿಬೇಕಾದ್ರೆ, ಆತ್ಮವಿಶ್ವಾಸವನ್ನು, ಆತ್ಮಸ್ಥೈರ್ಯವನ್ನು ನಾವು ನಮ್ಮಲ್ಲಿ ನಾವೇ ಬೆಳೆಸ್ಕೋಬೇಕಾದ್ರೆ ರಂಗಭೂಮಿ ನಮಗೆ ಬೇರೆಯವ್ರಿಗೆ ಅನಿವಾರ್ಯ ಏನೋ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಮಗೆ ಅನಿವಾರ್ಯ ಇತ್ತು ಅಂತ ಅನಿಸುತ್ತೆ. ಯಾಕೆಂತಂದರೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡಪ್ ಆಯಿತು ರಂಗಭೂಮಿಗೆ ಸೇರಿದ ತಕ್ಷಣ. ಯಾಕೆಂದರೆ ದೊಡ್ಡ ಡೈರೆಕ್ಟರ್ಗಳು ಜೊತೆ ಕೆಲಸ ಮಾಡೋವಂಥ ಅವಕಾಶ ಸಿಕ್ತು. NSD ಡೈರೆಕ್ಟರ್ಸು, ನೀನಾಸಂ ಡೈರೆಕ್ಟರ್ಸು, ಆಮೇಲೆ ಪಾಪ್ಯುಲರ್ ಡೈರೆಕ್ಟರ್ಸು. ಆಮೇಲೆ ಭಾಳ ಒಂದು ಏನಂತಂದ್ರೆ ರಂಗಭೂಮಿಲಿ ಏನಾಗುತ್ತೆ ಅಂತಂದರೆ, ನೀವು ಒಂದು ನಾಟಕ ಮಾಡಬೇಕಾದ್ರೆ ಯಾವುದೋ ಒಂದು ವಿಷಯವನ್ನು ತಗೋತೀವಿ, ಒಂದು ಕತೆ ತೊಗೋತೀವಿ, ಇಲ್ಲ ಒಂದು ಕವನವನ್ನು ತಗೋಬೋದು ಅಂತಂದರೆ, ಯಾವುದೋ ಒಂದು ಹಿಸ್ಟಾರಿಕಲ್ ಮಾಡೆಲ್ ಅಂತಂದರೆ, ಯಾರೋ ಒಬ್ಬ ಐತಿಹಾಸಿಕ ವ್ಯಕ್ತಿನ ಇಟ್ಕೊಂಡು, ಒಬ್ಬ ರಾಜ ಇರ್ಬೋದು, ಒಬ್ಬ ಮೈಥಾಲಜಿಕಲ್ ಒಬ್ಬ ವ್ಯಕ್ತಿ ಆಗ್ಬೋದು, ಪುರಾಣದಲ್ಲಿ ಬರುವಂಥ ಒಬ್ಬ ವ್ಯಕ್ತಿ ಆಗ್ಬೋದು, ಆಮೇಲೆ ಪವಾಡ ಪುರುಷ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಮಂಟೇಸ್ವಾಮಿ ಆಗಿರ್ಬೋದು, ಇನ್ಯಾರೋ ಅಲ್ಲಮ್ಮ ಪ್ರಭು ಆಗಿರ್ಬೋದು, ಆಮೇಲೆ ಅಂಗುಲಿಮಾಲ ಇರ್ಬೋದು, ಈ ಥರದ್ದು, ಆಮೇಲೆ ಫ್ರೀಡಮ್ ಫೈಟರ್ ಆಗಿರ್ಬೋದು. ಈ ಥರದ್ದೆಲ್ಲ ವ್ಯಕ್ತಿಗಳ ಬೇಲೆ ಇಲ್ಲ ಅಂತಂದರೆ ಭಾವನಾತ್ಮಕ ಸಂಬಂಧಗಳ ಮೇಲೆ ಬೆಸೆಯುವಂಥ ಒಂದು ಕಥೆಯನ್ನು ತಗೋಬೋದು. ಈ ಥರದ್ದು ಬೇರೆ ಬೇರೆ ಆಯಾಮಗಳಲ್ಲಿ ರಂಗಭೂಮಿಯಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ತು. ಒಬ್ಬ ನಟನಾಗಿ ಆ ಒಂದು ಕಥಾವಸ್ತುವನ್ನು ತಿಳ್ಕೊಳ್ಳುವಂಥದ್ದು, ಒಬ್ಬ ನಟನಾಗಿ
ನಿರ್ದೇಶನ ಮಾಡುವಾಗ ಅವರು ಯಾವ ರೀತಿ ನಿರ್ದೇಶನ ಮಾಡ್ತಾರೆ, ನಮಗೆ ಯಾವ ರೀತಿ ಮಾಹಿತಿಗಳನ್ನು ಕೊಡ್ತಾರೆ ಅಂತ ಅನ್ನೋದನ್ನು ತಿಳ್ಕೊಂಡಂಗಾಯಿತು. ಆಮೇಲೆ ಒಂದು ನಾಟಕದಲ್ಲಿ ಬರುವಂಥದ್ದು ಏನು ಅಂದರೆ ಬೇರೆ ಬೇರೆ ವಿಭಾಗಗಳಿದೆ ನಾಟಕದಲ್ಲಿ. ಒಂದು ರಂಗ ತಾಲೀಮು ಇರ್ಬೋದು, ಕ್ಯಾಸ್ಟಿಂಗ್ ಪಾತ್ರಗಳನ್ನ ಹಂಚಿಕೆ ಮಾಡುವಂಥದ್ದು, ಆಮೇಲೆ ಡಿಸೈನ್ ಮಾಡುವಂಥದ್ದು, ಆಮೇಲೆ ಸಾಹಿತ್ಯ ಇರ್ಬೋದು, ಆಮೇಲೆ ವಸ್ತ್ರ ವಿನ್ಯಾಸ ಇರ್ಬೋದು, ನಂತರ ಲೈಟಿಂಗ್ ಇರ್ಬೋದು. ಆಮೇಲೆ ನಮ್ಮಲ್ಲಿ ರಂಗಭೂಮಿಯಲ್ಲಿ 2 ಭಾಗ ಇದೆ. ಬೀದಿ ನಾಟಕ ಮಾಡುವಂಥದ್ದು ಬೇರೆ, ಪ್ರೊಸೀನಿಯಂ ಪ್ಲೇಸ್ ವೇದಿಕೆ ಮೇಲೆ ಮಾಡುವಂಥದ್ದು ಬೇರೆ. ಈ ಥರದ್ದೆಲ್ಲ ಭಾಳ ಒಳಗಡೆ ಹೋದರೆ ಭಾಳ ದೊಡ್ಡ ಸಬ್ಜೆಕ್ಟ್ ರಂಗಭೂಮಿ ಅಂತ ಅನ್ನೋದು. ಹೌದು. ಈಗ ಸಾಕಷ್ಟು ಜನ ರಂಗಭೂಮಿ ಕಲಾವಿದರು ಸಿನಿಮಾ ಇಂಡಸ್ಟ್ರಿಗೆ ಬರೋದೇ ಇಲ್ಲ, ರಂಗಭೂಮಿನಲ್ಲೇ ಉಳ್ಕೊಂಡ್ಬಿಡ್ತಾರೆ. ಕಾರಣ ಏನು ಸರ್? ಅವಕಾಶ. ಒಂದು, ತುಂಬ ಜನ ಕಲಾವಿದರುಗಳಿಗೆ, ನಿರ್ದೇಶಕರಿಗೆ, ತಂತ್ರಜ್ಞರಿಗೆ ರಂಗಭೂಮಿಯಿಂದ ಬೇರೆ ಪ್ರಕಾರಕ್ಕೆ ಅಂತಂದರೆ ಟಿ ವಿ ಇರ್ಬೋದು, ಆಮೇಲೆ ಸಿನಿಮಾ ಇರ್ಬೋದು, ಅದರಲ್ಲಿ ಯಾರೋ ಒಬ್ಬರು ಭಾಳ ಆಳವಾಗಿ ರಂಗಭೂಮಿನ ತೆಗೆದುಕೊಂಡಿರೋರು ರಂಗಭೂಮಿಯಲ್ಲೇ ಬದುಕ್ತಾ ಇರುವಂಥವ್ರು ಅವಕಾಶ. ಒಂದು ಅವಕಾಶ ಸಿಗದೇ ಇರೋವಂಥದ್ದು ಇರ್ಬೋದು, ಇನ್ನೊಂದು ಅವ್ರಿಗೆ ಸಿನಿಮಾ ಮತ್ತು ಟಿ ವಿ ಅವ್ರನ್ನ ಪ್ರಭಾವಿತರಾಗಿ ಮಾಡದೇ ಇರುವಂಥದ್ದು, ಇನ್ಫ್ಲುಯೆನ್ಸ್ ಮಾಡದೇ ಇರೋದು. ಅವರು ಇನ್ಫ್ಲುಯೆನ್ಸ್ ಆಗಿರಲ್ಲ, ನನಗೆ ರಂಗಭೂಮಿನೇ ಬದುಕು ಅಂತ. ಕೆಲವರು ರಂಗಭೂಮಿನೂ ಇರಲಿ ನಮ್ಮ ಆಸಕ್ತಿಗೆ, ಹೊಟ್ಟೆಪಾಡಿಗೆ ಸಿನಿಮಾ ಮತ್ತು ಬೇಕು, ಅಲ್ಲಿ ಪಾಕೆಟನ್ನು ತುಂಬಿಸ್ಕೊಂಡು ಅದನ್ನು ಇಲ್ಲಿ ಖರ್ಚು ಮಾಡೋವಂಥವ್ರು ಇರ್ತಾರೆ. ಇಲ್ಲ, ಇಲ್ಲಿಂದ ಹೋದವರು ವಾಪಸ್ ಬರದೇ ಇರೋರು ಇದ್ದಾರೆ ರಂಗಭೂಮಿಗೆ. ಆದರೆ ರಂಗಭೂಮಿಲಿ ಕೊಡೋ ಖುಷಿ ಸಿನಿಮಾ ಮತ್ತು ಟಿ ವಿನಲ್ಲಿ ಕೊಡಲ್ಲ. ಸಿನಿಮಾ ಮತ್ತು ಟಿ ವಿನಲ್ಲಿ ನಾವು ಆ್ಯಕ್ಟ್ ಮಾಡುವಾಗೆ ಕೊಡಲ್ಲ. ಸಿನಿಮಾ ಮತ್ತು ಟಿ ವಿನಲ್ಲಿ ನಾವು ಆ್ಯಕ್ಟ್ ಮಾಡಿ ಅದು ಪ್ರಸಾರ ಆಗುತ್ತಲ್ಲ, ಆವಾಗ ಜನ ಮಾತಾಡಿಸಿದಾಗ ನಮಗೆ ಖುಷಿ ಕೊಡುತ್ತೆ. ಆದರೆ ಇಲ್ಲಿ ರಂಗಭೂಮಿಯಲ್ಲಿ ಜೀವಂತ ಕಲೆಯಲ್ಲಿ ಅಂತಂದರೆ ಆ ತತ್ಕ್ಷಣ ನಮಗೆ ರಿಯಾಕ್ಷನ್ ಸಿಗುತ್ತೆ. ಪ್ರೇಕ್ಷಕರನ್ನು ನಾವು ಕಣ್ಮುಂದೆ ನೋಡ್ತಾ ಇರ್ತೀವಿ. ಪ್ರೇಕ್ಷಕರು ನಮ್ಮನ್ನು ಅವ್ರನ್ನ ಫೀಲ್ ಮಾಡ್ತಾ ಇದ್ದಾಗ ಇಲ್ಲೊಬ್ಬ ಕಲಾವಿದ ಒಳಗಡೆ ಬೆಳೀತಾ ಇರ್ತಾನೆ, ಮೈಮೇಲೆ ಬಂದಂಗೆ ಆಗುತ್ತೆ. ಆದರೆ ಸಿನಿಮಾ ಮತ್ತು ಅದರಲ್ಲಿ ಅದು ನಮಗೆ ಸಿಗೋದು ಪ್ರತಿಕ್ರಿಯೆ ಸಿಗೋದು ಲೇಟ್. ಸರ್, ಈಗ ರಂಗಭೂಮಿನಲ್ಲಿ 50 ವರ್ಷಗಳ ಸುದೀರ್ಘ ಪಯಣ ನಿಮ್ಮದು. ಆವಾಗಿನ ರಂಗಭೂಮಿಗೂ ಇವಾಗಿರೋ ರಂಗಭೂಮಿಗೂ ಏನು ವ್ಯತ್ಯಾಸ ಇದೆ? ಮೇಡಮ್, ಬೆಂಗಳೂರಿನಲ್ಲಿ ಪಬ್ಲಿಕ್ ಸೆಕ್ಟರ್ ಅಂತ ಆಯಿತು, ಈಗಲೂ ಇದೆ. ಪಬ್ಲಿಕ್ ಸೆಕ್ಟರ್ ಫ್ಯಾಕ್ಟ್ರಿಗಳು ಇತ್ತು. IT ಇರ್ಬೋದು, HAL ಇರ್ಬೋದು, HMT ಇರ್ಬೋದು, ಕಿರ್ಲೋಸ್ಕರ್ ಇರ್ಬೋದು, NGF ಇರ್ಬೋದು, ಮೈಸೂರು ಲ್ಯಾಂಪ್ಸ್ ಇರ್ಬೋದು, ಈ ಥರದ್ದು ಸಾಕಷ್ಟು ಫ್ಯಾಕ್ಟ್ರಿಗಳಿತ್ತು. ಫ್ಯಾಕ್ಟ್ರಿಗಳಲ್ಲಿ ಗ್ರಾಮೀಣ ಪ್ರದೇಶದಿಂದ ಬಂದು ಕೆಲಸಕ್ಕೆ ಸೇರಿದಂಥ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಉದ್ಯೋಗಿಗಳಿದ್ರು, ಕೆಲವರು ವಿದ್ಯಾರ್ಥಿಗಳಿದ್ರು. ದೊಡ್ಡ ಫ್ಯಾಕ್ಟ್ರಿ, ಒಂದೊಂದು ಫ್ಯಾಕ್ಟ್ರಿನಲ್ಲಿ 8,000 ಎಲ್ಲ ಇದ್ದರು. IT ಎಲ್ಲ ಫ್ಯಾಕ್ಟ್ರಿನೂ ಕೂಡ ಒಂದು ಫಿಕ್ಸೆಡ್ ಟೈಮ್ ಆಫ್ ವರ್ಕಿಂಗ್ ಅವರ್ಸ್ ಇತ್ತು. ಸಂಜೆ 4:15 5:15 ಮುಗಿದೋಗ್ಬಿಡ್ತಿದ್ರು. ಮುಗಿದೋದಾಗ ಸಂಜೆ ಚಟುವಟಿಕೆ ಇದೆಯಲ್ಲ, ಕೆಲವರು ಮನೆಗೆ ಹೋಗಿ ಸೇರ್ತಿದ್ರು, ಕೆಲವರು ಇಸ್ಪೀಟ್ ಕ್ಲಬ್ ಸೇರ್ತಿದ್ರು, ಕೆಲವರು ಬಾರ್ ಸೇರ್ತಿದ್ರು, ಅವರವರ ಹವ್ಯಾಸಕ್ಕೆ ಸಂಬಂಧಪಟ್ಟಾಗಿ. ಅಲ್ಲಿ ನಮ್ಮಂಥವ್ರು ಆಫೀಸ್ ಮುಗಿಸ್ಕೊಂಡು ಸೀದಾ ರವೀಂದ್ರ ಕಲಾಕ್ಷೇತ್ರದ ಮೆಟ್ಲಿಗೆ ಬರ್ತಾಯಿದ್ರು. ನಾಟಕದ ಚಟುವಟಿಕೆ ನಡೀತಾ ಇತ್ತು. ರಿಹರ್ಸಲ್ಸ್ 6:15 ರಿಹರ್ಸಲ್ ಶುರು ಆದರೆ 8:15 ಕ್ಲೋಸ್. ಅವತ್ತು ಸಿನ್ಸಿಯಾರಿಟಿ ಹೇಗಿತ್ತು ಅಂತಂದರೆ 6:15 ಅಂದರೆ 6:15 ಬರಬೇಕು, 1 ನಿಮಿಷನೂ ಲೇಟಾಗಿ ಕೊಡೋದು. ನಾವು ಕರೆಕ್ಟಾಗಿ ಮುಂಚೆನೇ ಬಂದು ಕಾಫಿ ಕುಡ್ಕೊಂಡು ರಿಹರ್ಸಲ್ಗೆ ಬರ್ತಿದ್ವಿ, ಯಾರೂ ತಡ ಮಾಡಿದ. ಆಮೇಲೆ ನಮಗೆ ಕೆಲಸ ಮಾಡೋದಕ್ಕೂ ಕೂಡ ಆ 2 hours 2.5 hours ಇದೆಯಲ್ಲ, ನಿರ್ದಿಷ್ಟವಾದ ಸಮಯದಲ್ಲಿ ಯಾವುದೋ ಒಂದು ಕಥಾವಸ್ತುವನ್ನು ಇಟ್ಕೊಂಡು ಒಬ್ಬ ನಿರ್ದೇಶಕ ಕಮಿಟ್ ಆಗಿರ್ತಾನೆ. ಅವನು ಕಮಿಟೆಡ್ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದಿದೆಯಲ್ಲ, ಅದ್ಭುತವಾದಂಥ ಕೆಲಸ ಆಚೆಗೆ ಬರೋದು. ಈಗ ಯಾವ ರೀತಿ ಬದಲಾವಣೆ? ಈಗ ಯಾಕೆ ಬರ್ತಾ ಇಲ್ಲ ಅಂತಂದರೆ, ಇವತ್ತಿನ ದಿನ ಯಾರಿಗೂ ಫಿಕ್ಸೆಡ್ ಟೈಮ್ ಅವರ್ಸ್ ಇಲ್ಲ, ಫಿಕ್ಸೆಡ್ ವರ್ಕಿಂಗ್ ಅವರ್ ಇಲ್ಲ. ಎಲ್ಲರೂ ಇನ್ನೊಂದು ಸ್ವಲ್ಪ ಎಲ್ಲ ಪ್ರೈವೇಟ್ ಕಂಪ್ನಿಗಳೇ ಜಾಸ್ತಿ, ಸರ್ಕಾರಿ ಆಫೀಸ್ಗಳು ಕಮ್ಮಿ ಇದೆ. ಸೊ ಅಲ್ಲಿ 8 hours ಕೆಲಸ ಅಲ್ಲ, 9 hours ಆದರೂ ಆಯಿತು, 10 hours ಆದರೂ ಆಯಿತು, 11 hours ಆದರೂ ಆಯಿತು. ಈ ಥರ ಆಗಿದೆ. ಈ ಥರ ಆದಾಗ ಯಾವುದೇ ಒಬ್ಬ ಕಲಾವಿದನಿಗೆ ಅವನಿಗೆ ಆಸಕ್ತಿ ಇದ್ದರೂ ಕೂಡ ಇನ್ ಟೈಮಿಗೆ ಬರೋಕ್ಕಾಗ್ತಾಯಿಲ್ಲ. ಜೊತೆಗೆ ಅವತ್ತು ಟ್ರಾಫಿಕ್ ಇರ್ತಿರಲಿಲ್ಲ, ಇವತ್ತು ಟ್ರಾಫಿಕ್ ಇದೆ. ನಾವು ಈಗ ಮೆಟ್ರೋ ಇರೋದ್ರಿಂದ ಪರವಾಗಿಲ್ಲ, ಎಲ್ಲ ಕಡೆ ಮೆಟ್ರೋ ಇಲ್ಲ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಎಷ್ಟೊತ್ತಿಗೆ ತಲುಪ್ತೀವಿ ಅಂತ ನಮ್ಮ ಕೈಯಲ್ಲಿಲ್ಲ. ಅದು
ಆ ರಂಗಭೂಮಿಯ ಟೆಕ್ಸ್ಚರು ಅವಾಗಿನ ಥರನೇ ಇದೆಯಾ ಅಥವಾ ಇವಾಗ ಏನಾದರೂ ಮಾಡಿಫಿಕೇಶನ್ ಆಗಿ ಬದಲಾವಣೆ ಆಗಿದೆಯಾ ಹೇಗೆ? ಇಲ್ಲ, ಬದಲಾಗಿದೆ. ಯಾಕೆ ಅಂತಂದರೆ ಈಗ ಕಲಾವಿದರುಗಳು ಸಿಗ್ತಾ ಇಲ್ಲ. ಕಲಾವಿದರು ಬಂದರೂ ಕೂಡ ಅವರಿಗೆ ಅಪರ್ಚುನಿಟೀಸ್ ಜಾಸ್ತಿ ಆಗಿಬಿಟ್ಟಿದೆ. ಒಂದು ನಾಟಕ ಮಾಡಿದ ತಕ್ಷಣ ಈಗ ಟಿ ವಿ ಸಿನಿಮಾ ಕಡೆ ಗಮನ ಹೋಗ್ತಾ ಇದೆ. ಒಂದು ಶೋ ಆದ ತಕ್ಷಣ 2ನೇ ಶೋಗೆ ಕಲಾವಿದರು ಸಿಗಲ್ಲ. ಅವಾಗ ಅವಕಾಶಗಳು ಕಮ್ಮಿ ಇತ್ತು. ವರ್ಷಕ್ಕೆ 5 6 ಸಿನಿಮಾಗಳು ಬರ್ತಿತ್ತು. ಒಂದು ಸೀರಿಯಲ್ ಡಿ ಚಾನಲ್ಲು 1 2 ಆಯಿತು. ಈಗ 10 ಚಾನಲ್ಗಳಾಗಿದೆ. ಎಲ್ಲ ಕಡೆ ಒಂದು 200 ಸೀರಿಯಲ್ ನಡೀತಿದೆ. 200 ಸೀರಿಯಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದಾರೆ. ರಂಗಭೂಮಿಯಿಂದ ಹೋಗ್ಬೋದು, ಇಲ್ಲ ಡೈರೆಕ್ಟಾಗಿ ಹೋಗ್ಬೋದು, ಏನೋ ಅವಕಾಶಗಳಿದೆ. ಯಾರು ರಂಗಭೂಮಿಯಲ್ಲಿ ಉಳಿತಾ ಇಲ್ಲ ಈಗ. ಈಗ ರಂಗಭೂಮಿಗೆ ಜಾಯಿನ್ ಆದಾಗ ಏನು ಹೇಳ್ಕೊಡ್ತಾರೆ ಬೇಸಿಕ್ ಅಲ್ಲಿ? ಬೇಸಿಕ್ಕಾಗಿ ನಾವು ಇನ್ ಟೈಮಿಗೆ ಬರೋದನ್ನು ಪಂಚಾಲಿಟಿ ಫಸ್ಟ್ ಕಲಿಸ್ತೀವಿ. ನಂತರ ಈಗ ಅವಾಗ ಮೊಬೈಲ್ ಅನ್ನೋದು ಇರಲಿಲ್ಲ. ಈಗ ಮೊಬೈಲ್ ನಾನು ಡೈರೆಕ್ಟ್ ಮಾಡಿದ್ರೆ ನನ್ನ ತಂಡದಲ್ಲಿ ಬಂದ ತಕ್ಷಣ ಒಂದು ಬ್ಯಾಗ್ ಭಿಕ್ಷೆ ಹಿಡ್ಕೊಂಡು ನಿಂತ್ಕೊತೀವಿ. ಜೋಬೊಳಗೆ ಇರೋದೆಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಮೊಬೈಲ್ನೆಲ್ಲ ಬ್ಯಾಗ್ ಒಳಗೆ ಹಾಕ್ಬಿಡ್ತೀವಿ. ಟೈಟ್ ಮಾಡಿ ಒಂದು ಕಡೆ ಮೂಲೆಯಲ್ಲಿ ಇಡ್ತೀವಿ. ಯಾವ ಕಾಲು ರಿಸೀವ್ ಮಾಡೋಂಗಿಲ್ಲ. ಎಲ್ಲ ಹುಡುಗರನ್ನ ಒಂದಡಿ ಕೈ ಚಾಚಿಬಿಟ್ಟು ಇಷ್ಟು ದೂರದಲ್ಲಿ ಕೂತ್ಕೋಬೇಕು ಅಂತ. ಯಾಕೆಂದರೆ ಪಿಸು ಮಾತಾಡಲ್ಲ, ಕಿವಿನಲ್ಲಿ ಮಾತಾಡೋಂಗಿಲ್ಲ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಕೂರಿಸ್ತೀವಿ. ಆಮೇಲೆ ಎದ್ದು ನಿಲ್ಲಿಸ್ತೀವಿ. ಅವ್ರಿಗೆ ಆಟ ಆಡಿಸ್ತೀವಿ, ರಿದಮ್ ಎಕ್ಸರ್ಸೈಸ್ ಮಾಡಿಸ್ತೀವಿ, ವಾರ್ಮಪ್ ಮಾಡ್ತೀವಿ. ವಾರ್ಮಪ್ ಮಾಡಿದ್ಮೇಲೆ ನೆಕ್ಸ್ಟು ರೀಡಿಂಗ್ ಶುರು ಮಾಡ್ತೀವಿ. ರೀಡಿಂಗ್ ಶುರು ಆದಮೇಲೆ ನೆಕ್ಸ್ಟ್ ಸ್ಟೇಜು ಒಂದು ವಾರ ನಂತರ ಪಾತ್ರಗಳು ಹಂಚ್ತೀವಿ. ಪಾತ್ರಗಳು ಹಂಚಿದ ಮೂಮೆಂಟು ಮಾಡ್ತೀವಿ. ಆಮೇಲೆ ಸ್ಕ್ರಿಪ್ಟ್ ಕೈಯಲ್ಲಿ ಇಟ್ಕೊಳ್ಳೋಕೆ ಬಿಡಲ್ಲ. ಆಮೇಲೆ ಬಾಯ್ಪಾಠ ಮಾಡಿಸ್ತೀವಿ. ಬಾಯ್ಪಾಠ ಮಾಡಿ ನಾಟಕ ಶುರು ಮಾಡ್ತೀವಿ. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮದಲ್ಲಿ ಸ್ಮಾಲ್ ಬ್ರೇಕ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.